ಆತ ಜನಪ್ರತಿನಿಧಿ, ಸಾರ್ವಜನಿಕರ ಕಷ್ಟ ಪರಿಹರಿಸುವಂತ ಶಾಸಕ. ಇಲ್ಲಿ ಆತನೇ ಅವ್ಯವಹಾರ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ತನ್ನ ಪತ್ನಿ ಹೆಸರಿನಲ್ಲಿ ಕ್ರಷರ್ ನಡೆಸ್ತಾ ಇದ್ದಂತಹ ಕೋಟಿಗಟ್ಟಲೆ ರಾಯಲ್ಟಿ ಉಳಿಸಿಕೊಂಡು ಸರ್ಕಾರಕ್ಕೆ ವಂಚಿಸಿದ್ದಾರೆ ಅಂತ ದೂರಲಾಗಿದೆ. ಕೈ ಶಾಸಕ ಎಚ್.ಬಿ. ವೆಂಕಟೇಶ್ ವಿರುದ್ಧ ಅವ್ಯವಹಾರ ಆರೋಪ. ಪತ್ನಿ ಹೆಸರಲ್ಲಿ ಕ್ರಷರ್, ಕೋಟಿಗಟ್ಟಲೆ ರಾಯಲ್ಟಿ ಉಳಿಸಿಕೊಂಡ್ರ ಶಾಸಕರು. ಇವರು ಪಾವಗಡ ಕಾಂಗ್ರೆಸ್ ಶಾಸಕ ಎಚ್.ಬಿ. ವೆಂಕಟೇಶ್. ಈಗ ಇವರ ವಿರುದ್ಧ ಸ್ಟೋನ್ ಕ್ರಷರ್ನಲ್ಲಿ ಅವ್ಯವಹಾರ ಮಾಡಿರುವ ಆರೋಪ ಕೇಳಿಬಂದಿದೆ. ಪಾವಗಡ ತಾಲೂಕಿನ ತಿಪ್ಪಯ್ಯನದುರ್ಗದ ಬಳಿಯ ಸರ್ವೆ ನಂಬರ್ 42ರಲ್ಲಿ ವೆಂಕಟೇಶ್ವರ ಸ್ಟೋನ್ ಕ್ರಷರ್ನಲ್ಲಿ ಕೇವಲ 5 ಎಕರೆಗೆ ಅನುಮತಿ ಪಡೆದು ಸುಮಾರು 25 ಎಕರೆಯಲ್ಲಿ ಹೆಚ್ಚುವರಿಯಾಗಿ ಗಣಿಗಾರಿಕೆ ಮಾಡ್ತಿದ್ದಾರೆನ್ನೋ ಆರೋಪದ ಜೊತೆಗೆ ಸರ್ಕಾರಕ್ಕೆ ರಾಯಲ್ಟಿ ಕಟ್ಟದೆ ವಂಚಿಸಿದ್ದಾರೆ ಎನ್ನಲಾಗಿದೆ. ಸರ್ವೆ ನಂಬರ್ 42ರಲ್ಲಿ ವೆಂಕಟೇಶ್ವರ ಸ್ಟೋನ್ ಕ್ರಷರ್ ಅಂತ ಇದೆ. ಪಾವಗಡ ತಾಲೂಕಿನ ಶಾಸಕರಾದ ಎಚ್.ಬಿ. ವೆಂಕಟೇಶ್ ಅವರ ಮಾಲೀಕತ್ವ. ನಮ್ಮ ಶಾಸಕರಾದ ಎಚ್.ಬಿ. ವೆಂಕಟೇಶ್ ಅವರದು 70% ಶೇರು. ಸೊ ಇದರಲ್ಲಿ ಈಗ ಇವರು 5 ಎಕರೆಗೆ ಮಾತ್ರ ಲೀಸ್ ಪರ್ಮಿಷನ್ ತಗೊಂಡು ಸುಮಾರು 25 ಎಕರೆಯಲ್ಲಿ ಗಣಿಗಾರಿಕೆಯನ್ನು ಮಾಡ್ತಿದ್ರು. 2014ರಿಂದ ಇವರು ಪ್ರಾರಂಭ ಮಾಡಿದರೆ ಇದುವರೆಗೂ ರಾಯಲ್ಟಿ ಸರ್ಕಾರಕ್ಕೆ ಇವರು ಕಟ್ಟಿಲ್ಲ. 2014ರಿಂದಲೂ ಕ್ರಷರ್ನ ರಾಯಲ್ಟಿ ಕಟ್ಟಿಲ್ಲ. ಕ್ರಷರ್ ನಡೆಸುವ ನಿಯಮಾವಳಿಗಳನ್ನ ಪಾಲಿಸ್ತಿಲ್ಲ. ಇನ್ನು ಹೆಚ್ಚುವರಿಯಾಗಿ 20 ಎಕರೆಯಲ್ಲಿ ಕ್ರಷರ್ ನಡೆಯುತ್ತಿದ್ದು ಅದರಿಂದಲೂ ಸರ್ಕಾರಕ್ಕೆ ಸುಮಾರು 20 ರಿಂದ 30 ಕೋಟಿ ರಾಯಲ್ಟಿ ಬರಬೇಕಿತ್ತು. ಈ ಬಗ್ಗೆ ಲೋಕಾಯುಕ್ತ ಹಾಗೂ ಜಿಲ್ಲಾಡಳಿತಕ್ಕೆ ದೂರು ನೀಡಿದ್ರೂ ಕ್ರಮ ಆಗಿಲ್ಲ ಅಂತ ಆಪ್ ಮುಖಂಡ ಆರೋಪಿಸಿದ್ದಾರೆ. 2022-23ನೇ ಸಾಲಿಗೆ ಇವರು ರಾಯಲ್ಟಿ ಮತ್ತು ಪೆನಾಲ್ಟಿ 10,28,87,715 ರೂಪಾಯಿ ಬಾಕಿ ಇರ್ತದೆ. ಸರ್ಕಾರದ ಬೊಕ್ಕಸಕ್ಕೆ ಕೋಟಿಗಟ್ಟಲೆ ನಷ್ಟ ಆಗ್ತಾ ಇದೆ. ಜನಸಾಮಾನ್ಯರ ಬಳಿ ಬಿಡದೆ ಆ ತೆರಿಗೆ ಈ ತೆರಿಗೆ ಅಂತ ಸರ್ಕಾರ ಪೀಕುತ್ತಿದ್ದು ದೊಡ್ಡವರ ಬಳಿ ಮಾತ್ರ ಯಾವುದೇ ತೆರಿಗೆ ಪಡೆಯದೆ ಬಿಟ್ಟಿರೋದು ನಿಜಕ್ಕೂ ದುರಂತ. ಇನ್ನಾದ್ರೂ ಸರ್ಕಾರ ಕ್ರಷರ್ಗಳಿಂದ ರಾಯಲ್ಟಿ ಪಡೆಯುತ್ತೋ ಇಲ್ವೋ ಕಾದು ನೋಡಬೇಕಿದೆ. ಮಹೇಶ್, ಟಿವಿ9 ತುಮಕೂರು.